ನಮಸ್ಕಾರ. ನಮ್ಮೆಲ್ಲರಲ್ಲೂ ನಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಮ್ಮದೇ ಆದಂತಹ ಕೆಲವೊಂದು ಹ್ಯಾಬಿಟ್ಗಳನ್ನ ಮೈಗೂಡಿಸ್ಕೊಂಡಿರ್ತೀವಿ. ಅದರಲ್ಲಿ ಕೆಲವೊಂದು ಹ್ಯಾಬಿಟ್ಗಳನ್ನ ಯಾರು ಹೇಳಬೇಕಾಗಿಲ್ಲ, ಇಷ್ಟಪಟ್ಟು ಪ್ರತಿದಿನ ಪ್ರತಿ ಕ್ಷಣ ಮಾಡಬೇಕಂತ ಟೆಂಪ್ಟ್ ಮಾಡ್ತದೆ. ಇನ್ನು ಕೆಲವೊಂದು ಹ್ಯಾಬಿಟ್ಗಳನ್ನ ನಾವು ಮಾಡ್ಬೇಕಂತ ತಿಳ್ಕೊಂಡಿರ್ತೀವಿ, ಬಟ್ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ, ಕಷ್ಟಪಟ್ಟು ಮಾಡ್ತೀವಿ. ಯಾಕೆ ಈ ಹ್ಯಾಬಿಟ್ಗಳು ಹೀಗಾಗ್ತದೆ, ಯಾವುದು ಈ ಹ್ಯಾಬಿಟ್ಗಳಲ್ಲ ಅಂತ ನೋಡ್ತಾ ಹೋದ್ರೆ, ಅಟೋಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ, ಜೇಮ್ಸ್ ಕ್ಲಿಯರ್, ಅಮೆರಿಕನ್ ಆಥರ್ ಬರೆದಿರೋದು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯನ ಮೆಂಟಲಿಟಿ ಹೇಗೆ ಅಂದರೆ, ಯಾವುದಾದ್ರೂ ಕೆಲಸ ಮಾಡಬೇಕಂದ್ರೆ, ಕ್ರಿಯೆ ಮಾಡಬೇಕಾದ್ರೆ ಯಾಕೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಹಾಗೆಯೇ ಈ ಹ್ಯಾಬಿಟ್ಗಳನ್ನು ಸಹ, ಯಾವ ಹ್ಯಾಬಿಟ್ನ ಯಾಕೆ ಮಾಡಬೇಕು ಏನಾದ್ರು ಪ್ರಯೋಜನ ಬೇಕಲ್ಲ. ಸೊ ಎಲ್ಲ ಹ್ಯಾಬಿಟ್ಗಳಿಂದ ಸಂತೋಷ ಅಂತೂ ಸಿಕ್ಕೇ ಸಿಗ್ತದೆ. ಅದು ವೆದರ್ ಇಟ್ ಈಸ್ ಗುಡ್ ಹ್ಯಾಬಿಟ್ ಆರ್ ಬ್ಯಾಡ್ ಹ್ಯಾಬಿಟ್, ಸಂತೋಷ ಅಂತೂ ಸಿಗ್ತದೆ. ಬಟ್ ಆ ಸಂತೋಷ ಯಾವಾಗ ಸಿಗ್ತದೆ ಅಂತ, ಮನುಷ್ಯ ಯಾವಾಗಲೂ ನಮಗೆ ಈಗ ದುಡ್ಡು ಹಾಕಿದ್ರೆ ಇವಾಗಲೇ ಸಿಗಬೇಕು, ಆ ಥರ ಮೆಂಟಾಲಿಟಿ ನಮ್ಮದು. ಸೊ ನಮಗೆ ಯಾವಾಗ ಸಂತೋಷ ಸಿಗ್ತದೆ ಈ ಹ್ಯಾಬಿಟಿಂದ ಅಂತ ನೋಡ್ತೀವಿ ನಾವು. ಹಾಗೆ ಅದರ ಅನುಗುಣವಾಗಿ ಎರಡು ಥರ ಹ್ಯಾಬಿಟ್ ಇದೆ. ಇಮ್ಮಿಡಿಯೇಟ್ ಔಟ್ಕಮ್ ಹ್ಯಾಬಿಟ್ಸ್ ಒಂದು, ಇನ್ನೊಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುವಂಥ ಹ್ಯಾಬಿಟು. ಏನಿದು ಇಮಿಡಿಯೇಟ್ ಔಟ್ಕಮ್ ಹ್ಯಾಬಿಟ್ ಅಂತ ಹೇಳಿದರೆ, ಕೆಲವೊಂದು ಹ್ಯಾಬಿಟ್ ನಾವು ಫಾಲೋ ಮಾಡೋದ್ರಿಂದ ನಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗ್ತದೆ, ಅಂದರೆ ಸಂತೋಷ ಸಿಗ್ತದೆ. ಯಾವುದು ಅದೆಲ್ಲ? ಸ್ಮೋಕ್ ಮಾಡ್ತೀವಿ, ಡ್ರಿಂಕ್ಸ್ ಮಾಡ್ತೀವಿ, ಲೇಟ್ ನೈಟ್ 12 ಗಂಟೆ 1 ಗಂಟೆ ತನಕ ಮೂವಿ ನೋಡ್ತೀವಿ, ನಮ್ಗೆ ರಿಲ್ಯಾಕ್ಸ್ ಆಗ್ತದೆ. ಅಥವಾ ಜಂಕ್ ಫುಡ್ ತಿಂತೀವಿ, ಪಿಜ್ಜಾ ಬರ್ಗರ್ ಈ ಥರ ಎಲ್ಲ ತಿಂತೀವಿ. ಸೊ ಇದೆಲ್ಲ ಅವಾಗ ಆ ತಕ್ಷಣಕ್ಕೆ ಫುಲ್ ಸಂತೋಷ ಕೊಡ್ತದೆ. ಸೊ ಒಂದು ವೇಳೆ ನಾನಿವತ್ತು ಡ್ರಿಂಕ್ಸ್ ಮಾಡಿದೆ, 4 ದಿನ ಬಿಟ್ಟಾದ್ಮೇಲೆ ನನಗೆ ಕಿಕ್ ಬರ್ತದೆ ಅಂತ ಆಗಿದ್ರೆ ನಾವು ಕುಡಿತಿದ್ವಾ? ನೋವೇ, ಯಾರು ಕುಡಿತಿರ್ಲಿಲ್ಲ. ಹಾಗೇನೆ ಈ ಹ್ಯಾಬಿಟ್ಗಳು ಸಂತೋಷ ಕೊಡ್ತದೆ, ಹಾಗಾಗಿ ನಾವು ಪದೇ ಪದೇ ಮಾಡ್ತೇವೆ. ಇನ್ನೂ ಕೆಲವೊಂದು ಹ್ಯಾಬಿಟ್ಗಳು ಅದು ಅಲ್ಟಿಮೇಟ್ ರಿಸಲ್ಟ್ ಕೊಡುವಂತಹ ಹ್ಯಾಬಿಟ್. ಯಾವುದದೆಲ್ಲ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಟ್ಟೋದು, ಅಥವಾ ಬೆಳಿಗ್ಗೆ ಜಾಗ್ ಹೋಗೋದು, ವಾಕ್ ಹೋಗೋದು, ಇದೆಲ್ಲ ಅಲ್ಟಿಮೇಟ್ ರಿಸಲ್ಟ್ ಕೊಡುವಂತಹ ಹ್ಯಾಬಿಟ್ಗಳು. ಅಥವಾ $10 ರೂಪೀಸೇ ಹಾಕಿ ಡಬ್ಬದಲ್ಲ ಸೇವಿಂಗ್ ಮಾಡಿಡೋದು. ಸೊ ಇದೆಲ್ಲ ನಮಗೆ ಲಾಂಗ್ ಟರ್ಮ್ ನಮಗೆ ನಮ್ಮ ಲೈಫನ್ನೇ ಬದಲಿಸ್ತದೆ ಈ ಹ್ಯಾಬಿಟ್ಗಳೆಲ್ಲ. ಬಟ್ ಈ ಇಮಿಡಿಯೇಟ್ ಔಟ್ಕಮ್ ಕೊಡುವಂತಹ ಹ್ಯಾಬಿಟ್ಗಳು ನಮ್ಮ ಲಾಂಗ್ ಟರ್ಮ್ ಅಲ್ಲಿ ನಮ್ಮನ್ನ ಕೊಲ್ತದೆ. ಓಕೆ, ಸೊ $10 ರೂಪೀಸ್ ಪ್ರತಿದಿನ ಹಾಕಿರ್ತೀರಾ ಅಂತ ಹೇಳಿದ್ರೆ, ಸೊ 10 ಇಯರ್ಸ್ಗೆ ಎಷ್ಟಾಯ್ತು? 36,500 ರೂಪೀಸ್ ಆಯ್ತು. 10 ರೂಪೀಸ್ ಎ ಡೇ. ನಮ್ಗೆ ಅವಾಗ ಅದು ಇನ್ಶಿಯಲಿ ನಮಗೆ ಅಯ್ಯೋ ಮಾಡ್ಬೇಕಾ, 10 ರೂಪೀಸ್ ಅಲ್ಲಿ ಏನಾಗ್ತದೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದೇ ನಮಗೆ 36,000 ರೂಪೀಸ್ ಕೊಡ್ತದೆ. ಅದೇ ಇವತ್ತು ಇಮಿಡಿಯೇಟ್ ಔಟ್ಕಮ್ ಕೊಡುವಂತಹ 200 ರೂಪೀಸ್ ಎವ್ರಿ ಡೇ ನಾನು ಕುಡಿತಿದ್ದೀನಿ ಅಂತಾದ್ರೆ, ಅದು 10 ಇಯರ್ಸ್ಗೆ 7,30,000 ರೂಪೀಸ್ ಆಗ್ತದೆ. ಚೆಕ್ ಮಾಡಿ ನೋಡಿಬೇಕಾದ್ರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಯು ಜಸ್ಟ್ ಥಿಂಕ್, ಯಾವ ಹ್ಯಾಬಿಟ್ ಇಮಿಡಿಯೇಟ್ ಔಟ್ಕಮ್ ಕೊಡುವಂಥ ಹ್ಯಾಬಿಟ್ ಬೇಕಾ, ಅಥವಾ ಅಲ್ಟಿಮೇಟ್ ರಿಸಲ್ಟ್ ಕೊಡುವಂಥ ಹ್ಯಾಬಿಟ್ ಬೇಕಾ ಅಂತ ಯೋಚನೆ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.